ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಸಹಸ್ರ ಸಂಖ್ಯಾಭಿಷೇಕ ಅಂತ ಈ 15ನೇ ತೇದಿ ಹಾಕಿದ್ದಲ್ಲ, ಅದು ಏನು ಅಂತ ಒಬ್ಬರು ಕೇಳಿದರು. ಅಂದರೆ ಸಹಸ್ರ ಸಂಖ್ಯಾಭಿಷೇಕ ಅಂದರೆ 1000 ಸಂಖ್ಯದಿಂದ ಅಭಿಷೇಕ ಮಾಡೋದು ಅಂತ ಒಂದು ಅರ್ಥ. ಒಂದು ಸಂಖ್ಯದಿಂದವೇ 1000 ಸಲ ಅಭಿಷೇಕ ಮಾಡಿದರೆ ಸಹಸ್ರ ಸಂಖ್ಯ ಅಭಿಷೇಕಂ. ಸಂಖ್ಯದಿಂದ 1000 ಸಲ ಅಭಿಷೇಕ ಮಾಡಿದರೆ ಸಹಸ್ರ ಸಂಖ್ಯಾಭಿಷೇಕಂ. ಸಹಸ್ರ ಸಂಖ್ಯವನ್ನು ಅಂದರೆ 1000 ಸಂಘು ಚಕ್ರ ಅಂತ ಹೇಳ್ತಾವಲ್ಲ, ಈ ಸಂಘನ್ನು ಈ ದೇವರ ಪೂಜೆ ಮಾಡೋವೆಲ್ಲ ಸಂಘ ಯೂಸ್ ಮಾಡ್ತಾರೆ. ಅದಲ್ಲಿ ಒಳ್ಳೆ ಆಕಳ ಹಾಲು ಹಾಕಿ, ಪ್ಯಾಕೆಟ್ ಹಾಲನ್ನ ಹೇಳಿಲ್ಲ, ಒಳ್ಳೆ ಆಕಳ ಹಾಲು ಕರೆದು ಅದರಿಂದ ಪೂಜೆ ಮಾಡಿದರೆ, ಅಂದರೆ ಒಂದು ಡ್ರಾಪ್ ಹಾಲಾರ ಆ ಸಂಘದಿಂದ ಈ ದಿನದಲ್ಲಿ ಮಾರ್ಗಶೀರ್ಷ ಮಾಸ ಶುಕ್ಲ ಪಕ್ಷ ಪೌರ್ಣಮಿ ದೇವರಿಗೆ ಒಂದು ತಲೆ ಮೇಲೆ ಒಂದು ಡ್ರಾಪ್ ಹಾಲಾರ ಹಾಕಿರೋ ಕೂಡ ಸಾಕು. ದೇವರು ಪರಮಾತ್ಮ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಏನು ನೂರಾರು ಅಶ್ವಮೇಧ ಯಾಗ ಮಾಡಿದರೆ ಏನು ಫಲ ಬರುತ್ತೆಯೋ ಅದು ಸಿಕ್ಕತ್ತೆ ಅಂತ ದೇವರು ಹೇಳ್ತಾರೆ. ಕೃಷ್ಣದೇವರೇ ಹೇಳಿದ ಮಾತಿದು. ಒಂದು ಒಳ್ಳೆ ವಿಷ್ಣು ಲೋಕ ಸಿಕ್ಕತ್ತೆ, ಪುಣ್ಯ ಹೆಚ್ಚಾಗತ್ತೆ, ಪಾಪ ಪರಿಹಾರ ಆಗತ್ತೆ. ಆ ದಿನದ ವಿಶೇಷ ಅಂತ ಹೇಳಿದ್ದೇನೆ ಹೇಳ್ತಾರೆ. ಅಲ್ಲಿ ನಮ್ಮ ಗುಡಿಯಲ್ಲೆಲ್ಲ ನೋಡಿರಿ ಅಂತಂದರೆ, ಶಿವನ ಗುಡಿ ಇಂಥ ಮಾದರಿ ಗುಡಿ ದೇವಸ್ಥಾನಗಳೆಲ್ಲ ನೋಡಿರಿ ಅಂತಂದರೆ 1000 ಸಂಖ್ಯವನ್ನು ಇಟ್ಟು ಅದು ಸಮೂಹದಲ್ಲಿ ಮಾಡುವ ಕಾರಣ ದೊಡ್ಡ ಜನಗಳು ಸೇರಿ 1000 ಸಂಖ್ಯವನ್ನು ಅಕ್ಕಿ ಹಾಕಿ ಆ 1000 ಸಂಖ್ಯವನ್ನು ಅಕ್ಕಿಯಲ್ಲಿ ಇಟ್ಟು ಅದರಲ್ಲಿ ಹಾಲನ್ನು ಹಾಕಿ ಆ ಸಂಖ್ಯಕ್ಕೆ ಪೂಜೆ, ಗಂಧ ಕುಂಕುಮ ಹೂ ಹಾಕಿ ಪೂಜೆಯನ್ನು ಮಾಡಿ ಆ ಸಂಖ್ಯನ್ನು ಕೂಡ ಅಲಂಕಾರವಾಗಿ ಮಾಡಿರೋರು. ಶಿವನ ಗುಡಿ ಅಂತಂದರೆ ಶಿವಲಿಂಗ, ಆ ದೀಪ, ಸ್ವಸ್ತಿಕ ಇದೆಲ್ಲ ಹಾಕಿ ಓಂ ಹಾಗೆ ಅಂತ ಹೇಳಿ ಇದೆಲ್ಲ ಅಲಂಕಾರ ಮಾಡಿರೋರು. ವಿಷ್ಣು ಗುಡಿ ಅಂತಂದರೆ ಅದು ವಿಷ್ಣುವಿನ ರೂಪ, ಇಲ್ಲ ಓಂ ಅಂತ ಹಾಕೋದು, ಸ್ವಸ್ತಿ ಹಾಕುವಂಥದ್ದು. ಅದು ಅಲ್ಲಿ ಏನು ಅವರಿಗೆ ತಿಳಿತೀಯೋ ಏನೋ ಒಂದು ಆ ಮಂಡಲವನ್ನು ಅದನ್ನು ಆ ಸಂಘದಿಂದ ಅಲಂಕಾರವನ್ನು ಮಾಡಿ ಆ ಸಂಘದ ಹಾಲನ್ನು ದೇವರಿಗೆ ಅಭಿಷೇಕ ಮಾಡೋರು. ಇದು ಇಷ್ಟು ದೊಡ್ಡದಾಗಿ ಮಾಡಬೇಕಾ ಹಾಗೆ ಅಂತಿಲ್ಲ. ಇಷ್ಟು ದೊಡ್ಡದಾಗಿ ಮಾಡೋವಂಥ ಸ್ಥಳದಲ್ಲಿ ಸೇರಿ ನಮ್ಮಿಂದ ಮಾಡಿದ ಉಪಕಾರ ಮಾಡೋದು ಒಂದು, 1000 ಸಂಖ್ಯದಲ್ಲಿ ಅಭಿಷೇಕ ಮಾಡುವಂಥದ್ದು ಒಂದು. ನಮ್ಮ ಮನೆಯಲ್ಲಿ ಹೀಗೆಲ್ಲ ಆಗಲಾರ್ದಲ್ಲ, ಏನು ಮಾಡೋದು ಹಾಗೆ ಎಂಬ ಪಕ್ಷದಲ್ಲಿ 1000 ಸಲ ನೀರನ್ನ ಹಾಕಿ ಒಂದೇ ಸಂಖ್ಯದಲ್ಲಿ 1000 ಸಲ ಅಭಿಷೇಕ ಮಾಡಿರು 1000 ಸಲ ಸಂಖ್ಯದಿಂದ ಅಭಿಷೇಕ ಮಾಡಿದ್ದಾವೆ ಹಾಗೆಂತ ಅರ್ಥ ಆಗತ್ತೆ. ಅದು ಆಗಲ್ಲವಾ, ಒಂದು ಸಂಖ್ಯದಲ್ಲೇ ಅದು ಹೇಳ್ತಾರೆ 1500, 108, 54, 28 8 ಸಲವಾರ ಆ ಸಂಖ್ಯದಲ್ಲಿ ಹಾಲು ಹಾಕಿ ಅಭಿಷೇಕ ಮಾಡಿರಿ. ಆಕಳ ಹಾಲು ಹಾಕಿ ಅಭಿಷೇಕ ಮಾಡಿದರೆ ವಿಶೇಷ ದೇವರ ಅನುಗ್ರಹವಾಗತ್ತೆ ಅಂತ ದೇವರೇ ಹೇಳ್ತಾರೆ. ಈ ಮಾತು ಹೇಳಿದ ಮಾತಿದು. ಅಷ್ಟಕೇನ ಯಸ್ನಾನಂ ಕಾರಯೇತ್ ಮಾರ್ಗಶೀರ್ಷಕೆ ಭಕ್ತ್ಯ ಭಾಗವತ ಶ್ರೇಷ್ಠೋ ಸಮಲೋಕೆ ಮಹೀಯತೆ ಹಾಗೆ ಅಂತ. ಮತ್ತು ಕ್ಷೀರಸ್ನಾನಂ ಪ್ರಕುರ್ವೇತ ಯೇ ನರಾಹ ಮಮ ಮೂರ್ಧನಿ ಸತ ಅಶ್ವಮೇಧಜಂ ಪುಣ್ಯಂ ಬಿಂದುನಾ ಸ್ಮೃತಂ. ಅಂದರೆ ಒಂದು ಡ್ರಾಪ್ ಹಾಲನ್ನು ಆ ಸಂಘದಲ್ಲಿ ಹಾಕಿ, ಹಸುವಿನ ಹಾಲು, ಪ್ಯಾಕೆಟ್ ಹಾಲು ಹೇಳಲಿಲ್ಲ, ಹಸುವಿಂದ ಕರೆದ ಹಾಲನ್ನು ಹಾಗೇ ದೇವರಿಗೆ ತಲೆ ಮೇಲೆ ಆ ಸಂಘದಿಂದ ಒಂದು ಸಲ ಅಭಿಷೇಕ ಮಾಡಿರೋ ಒಂದು ಬಿಂದು ಹಾಕಿರ ಕೂಡ ಸಾಕು. ಬಿಂದು ಅಂದರೆ ಡ್ರಾಪ್ ಹಾಕಿರ ಕೂಡ ಸತ ಅಶ್ವಮೇಧಜಂ ಪುಣ್ಯಂ 100 ಅಶ್ವಮೇಧ ಯಾಗ ಮಾಡಿದರೆ ಫಲ ಏನು ಬರ್ತೆಯೋ ಅದು ಬರಲಿ ಅಂತ ಹೇಳ್ತಾರೆ. ಆ ಫಲ ಬರ್ತೆ, ನಾನು ಹಿಂಗೆ ಕೊಡ್ತಾನೆ ಹಾಗೆ ಅಂತ ದೇವರೇ ಹೇಳಿದ ಮಾತಿದು. ಆಮೇಲೆ ಇವಾಗ ಹಾಲು ಸಿಕ್ಕಿರೆ ಮಾಡಬೇಕು. ಹಾಲು ಇವಾಗೆಲ್ಲ ಸಿಕ್ಕತ್ತೆ, ಇಲ್ಲ ಅಂತ ಇಲ್ಲ, ಸಿಕ್ಕಿರೆ ಮಾಡಬಹುದು. ಇಲ್ಲ ಹಾಗೆ ಎಂಬ ಪಕ್ಷದಲ್ಲಿ ನದ್ಯಾಂ ತಟಾಕಗಂಬಾಪಿ ಕೂಪಾದಿಕಂ ಜಯತ್ ಗಾಂಗೇಯಂ ಜಾಯತೆ ಸರ್ವಜಲಂ ಸಂಖ್ಯೆ ಕೃತಂ ಶುಭಂ. ಹಾಲು ಅಂತ ಮೇಲೆ ಸಿಕ್ಕಲ್ಲಾರಿ ಅಂತ ಎಂಬ ಪಕ್ಷದಲ್ಲಿ ನದಿ, ಬಾವಿ ಅಂತ ಮಾದರಿ ಆ ನೀರಲ್ಲಿ ಕೂಡ ಈ ಮಾರ್ಗಶೀರ್ಷ ಮಾಸದಲ್ಲಿ ಗಂಗಾದೇವರ ಸನ್ನಿಹಿತವಾಗಿ ತುಂಬ ಸನ್ನಿಹಿತವಾಗಿರ್ತಾಳೆ. ಮೊದಲೇ ವಿಡಿಯೋಲಿ ಹೇಳಿದ್ದೇವೆ, ಒಂದು 3.5 ಕೋಟಿ ತೀರ್ಥಗಳು ಏನಿದೆಯೋ ಆ ಗಂಗೆ ನೀರಲ್ಲಿ ದೇವತಾ ಸನ್ನಿಧಾನ ಇದೆ ಹಾಗೆ ಅಂತ ಹೇಳ್ತಾರೆ ವಾಯುದೇವರು ಅಂತ.
ಆ ಶಂಖದಿಂದ ನೀರು ಹಾಕಿ ಅದನ್ನು ಅಭಿಷೇಕ ಮಾಡಿದರೂ ಕೂಡ ಸಾಕು, ದೇವರು ಪರಮಾತ್ಮನು ತೃಪ್ತರಾಗಿ ನಮಗೆ ಬೇಕಾದ ವರವನ್ನು ಕೊಡ್ತಾನ ಅಂತೇಳಿ ಹೇಳ್ತಾರೆ. ತತಃಶುದ್ಧೋದಕೇನ ಸ್ನಾನಂ ಕಾರಯೇತ್ ಪರಮಾತ್ಮನಃ ಪೌರುಷಂ ವೈಷ್ಣವಂ ಘರ್ಮ ಯಸ್ತೆ ಮನ್ಯೋ ಸಮಕ್ರಮಂ. ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಆ ಶುದ್ಧವಾದ ಹಾಲಿಂದ ಅಭಿಷೇಕ ಮಾಡೋದು ಒಂದು, ಶುದ್ಧವಾದ ಜಲದಿಂದ ಮಾಡಿರೂ ಸಾಕು, ಗಂಗಾ ನೀರು ಅಂತ ಹೇಳಿ ಅದನ್ನು ಬರೀ ನೀರನ್ನು ಮಾಡಿರೂ ಕೂಡ ಸಾಕು. ಮತ್ತು ಅದರಲ್ಲಿ ಮಂತ್ರ ತೆಲದವರಿಗೆ ಪುರುಷ ಸೂಕ್ತ, ವಿಷ್ಣು ಸೂಕ್ತ, ಘರ್ಮ ಸೂಕ್ತ, ಮನ್ಯು ಸೂಕ್ತ ಅಂತ ಹೇಳಿ ಇದನ್ನು ಹೇಳಿ ಮುಖ್ಯವಾಗಿ ಮಾಡಬೇಕು ಅಂತ. ಮಂತ್ರ ತಿಳಿಯದೇ ಇರುವಂಥವರು, ದೇವರ ಪೂಜೆ ತಿಲ್ಲಾಗಿರುವಂಥವರು, ತೆಲದವರನ್ನ ಇಟ್ಟು ಆ ಪೂಜೆಯನ್ನು ಮಾಡಿಸಬಹುದು. ಒಂದು ಇಲ್ಲ, ಯಾರು ಸಿಕ್ಕಲ್ಲ ಹಾಗೇನು ತಮ್ಮ ಪಕ್ಷದಲ್ಲಿ ಅವರವರ ಸಾಲಿಗ್ರಾಮ, ಅವರವರ ಮನೆ ಸಾಲಿಗ್ರಾಮ, ಅವರವರ ಆ ಕರ್ತವ್ಯ, ಆ ಮನೆಯವರೇ ಪೂಜೆ ಮಾಡಿದರೆ ತುಂಬ ವಿಶೇಷ. ಮಂತ್ರವೇ ತೆಲ್ಲ ಅಂತಂದ್ರೂ ಪರವಲ್ಲ, ಸ್ನಾನ ಸಂಧ್ಯಾ ವಂದನಗಳೆಲ್ಲ ಮಾಡಿ ಶಂಖದಲ್ಲಿ ನೀರು ಹಾಲು ಹಾಕಿ ಓಂ ನಮೋ ನಾರಾಯಣಾಯ ಓಂ ಇದನ್ನು 8 ಸಲ ಹೇಳಿ ಅದೇ ಹಾಲು ಅಭಿಷೇಕ ಮಾಡಿರೂ ಸಾಕು, ದೇವರು ಪ್ರೀತನಾಗತಾನ ಅಂತ ಹೇಳ್ತಾರೆ. ಶ್ರೀಕೃಷ್ಣಾಯ ನಮಃ. ಸಹಸ್ರ ಶಂಖ ಅಭಿಷೇಕದ ಫಲ ಇದೆಲ್ಲ ಹೇಳ್ತಾರೆ. ಆವತ್ತಿನ ದಿನ ಅದು ವಿಶೇಷ. ಎಲ್ಲರೂ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಪ್ರಾರ್ಥನೆ ಮಾಡುತ್ತಾನೆ. ಶ್ರೀಕೃಷ್ಣಾಯ ನಮಃ.